MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಂಕ್ರಾಂತಿ ಹಬ್ಬದಂದೇ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. 1, 3 ಮತ್ತು 5 ದಿನಗಳ ಪಾಸ್ ಅನ್ನ ಲಾಂಚ್ ಮಾಡಿದೆ BMRCL. 1, 3, 5 ದಿನಗಳ ಅನಿಯಮಿತ ಪ್ರಯಾಣ ಪಾಸ್ ಬಿಡುಗಡೆ ಮಾಡಿದೆ. ಇವತ್ತಿನಿಂದ ಮೆಟ್ರೋ ನಿಲ್ದಾಣದಲ್ಲಿ QR ಆಧಾರಿತ ಪಾಸ್ ಅನ್ನ ಕೊಡಲಾಗುತ್ತೆ. 1, 3 ಮತ್ತು 5 ದಿನಗಳ ಅನಿಯಮಿತ ಅಂದ್ರೆ ಅನ್ಲಿಮಿಟೆಡ್ ಪ್ರಯಾಣಕ್ಕೆ ದೊರಕುವಂತಹ ಪಾಸ್ ಇದು. ಡಿಜಿಟಲ್ ಟಿಕೆಟ್ ವ್ಯವಸ್ಥೆ ಉತ್ತೇಜನಕ್ಕೆ BMRCL ಈ ಕ್ರಮವನ್ನು ತೆಗೆದುಕೊಂಡಿದೆ. BMRCL ಆಪ್ ಮೂಲಕ QR ಟಿಕೆಟ್ ಅನ್ನು ಖರೀದಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಮೊಬೈಲ್ ಆಪ್ಗಳಲ್ಲಿ QR ಟಿಕೆಟ್ ಅನ್ನು ಖರೀದಿಸುವ ಅವಕಾಶ ಕೂಡ ಇರುತ್ತೆ. ಇದು ಮೆಟ್ರೋ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ. ಕ್ಯೂವಲ್ಲಿ ನಿಂತು ಟಿಕೆಟ್ ತಗೊಳ್ಳೋದು ಅಥವಾ ಬೇರೆ ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. QR ಕೋಡ್ ಇರುತ್ತೆ, ಡಿಜಿಟಲ್ ಆಧಾರಿತವಾಗಿರುತ್ತೆ. ಇನ್ನು 1 ದಿನದ ಮೆಟ್ರೋ ಪ್ರಯಾಣ ಪಾಸ್ಗೆ ದರ ನಿಗದಿಯಾಗಿದೆ, 250 ರೂಪಾಯಿ ಇರುತ್ತೆ. 3 ದಿನಗಳ ಮೆಟ್ರೋ ಪ್ರಯಾಣ ಪಾಸ್ಗೆ 550 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಹಾಗೆಯೇ 5 ದಿನಗಳ ಮೆಟ್ರೋ ಪ್ರಯಾಣ ಪಾಸ್ಗೆ 850 ರೂಪಾಯಿ ನಿಗದಿಯಾಗಿದೆ. ಮೆಟ್ರೋ ದಿನದ ಪಾಸ್ಗಿಲ್ಲ ಯಾವುದೇ ಭದ್ರತಾ ಠೇವಣಿ. ಮೊಬೈಲ್ QR ಕೋಡ್ ಬಳಸಿ ದಿನದ ಪಾಸ್ಗಳನ್ನು ಖರೀದಿ ಮಾಡಬಹುದು. ಇಷ್ಟು ದಿನ ಕಾಂಟ್ಯಾಕ್ಟ್ಲೆಸ್ ಸ್ಮಾರ್ಟ್ ಕಾರ್ಡ್ ಮಾತ್ರ ಇತ್ತು. ಈಗ ಪಾಸ್ ಇದೆ, ಅದು 1, 3 ಮತ್ತು 5 ದಿನಗಳಿಗೆ. ಸ್ಮಾರ್ಟ್ ಕಾರ್ಡ್ಗೆ ಭದ್ರತಾ ಠೇವಣಿಯನ್ನು ಪಾವತಿ ಮಾಡಬೇಕಿತ್ತು, 50 ರೂಪಾಯಿ ಇತ್ತು. ಆದರೆ ಈಗ ನೀವೇನು ಪಾಸ್ ತೆಗೆದುಕೊಳ್ತೀರಲ್ಲ, 1 ದಿನ, 3 ದಿನ ಅಥವಾ 5 ದಿನಕ್ಕೆ, ಅದಕ್ಕೆ ಯಾವುದೇ ರೀತಿಯ ಭದ್ರತಾ ಠೇವಣಿ ಇರೋದಿಲ್ಲ. 1 ದಿನ, 3 ದಿನ ಮತ್ತು 5 ದಿನ. 1 ದಿನಕ್ಕೆ ಮೆಟ್ರೋ ಪ್ರಯಾಣ ಪಾಸ್ಗೆ 250 ರೂಪಾಯಿ ಇದ್ದರೆ, 3 ದಿನಗಳ ಮೆಟ್ರೋ ಪ್ರಯಾಣ ಪಾಸ್ಗೆ 550 ರೂಪಾಯಿ, 5 ದಿನಗಳ ಮೆಟ್ರೋ ಪ್ರಯಾಣ ಪಾಸ್ಗೆ 850 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, BMRCL ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದ ಮೆಟ್ರೋ ಪ್ರಯಾಣಿಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಏನು ಹೇಳ್ತಾರೆ ಮೆಟ್ರೋ ಪ್ರಯಾಣಿಕರು? ಅದು ಮಧುಶ್ರೀ, ಇಂದಿನಿಂದ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ, ಈ ಹಿಂದೆ ಏನು ಸ್ಮಾರ್ಟ್ ಕಾರ್ಡ್ಗಳ ಮೂಲಕವಾಗಿ ಮೆಟ್ರೋ ಪ್ರಯಾಣಿಕರು ಪಾಸನ್ನು ಖರೀದಿ ಮಾಡಬೇಕಾಗಿತ್ತು. ಅಂದರೆ 1 ದಿನದ ಪಾಸ್ ಇರ್ಬೋದು, 3 ದಿನದ ಪಾಸು ಮತ್ತು 5 ದಿನದ ಪಾಸು, ಒಟ್ಟು 1, 3, 5 ದಿನಗಳ ಪಾಸನ್ನು ಸ್ಮಾರ್ಟ್ ಕಾರ್ಡ್ಗಳ ಮೂಲಕವಾಗಿ 50 ರೂಪಾಯಿ ಭದ್ರತಾ ಠೇವಣಿಯನ್ನಿಟ್ಟು ಪಾಸ್ಗಳನ್ನು ಖರೀದಿ ಮಾಡಬೇಕಾಗಿತ್ತು. ಆದರೆ ಇಂದಿನಿಂದ BMRCL ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು. QR ಕೋಡ್ಗಳ ಮೂಲಕವಾಗಿ ಮೆಟ್ರೋ ಪಾಸ್ಗಳನ್ನು ಖರೀದಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಅಂದರೆ ಈ ಹಿಂದೆ 300 ರೂಪಾಯಿ, 600 ರೂಪಾಯಿ, 900 ರೂಪಾಯಿ ಇದ್ದಂತಹ QR ಟಿಕೆಟ್ಗಳು ಇಂದಿನಿಂದ 250 ರೂಪಾಯಿ, 550 ರೂಪಾಯಿ, 850 ರೂಪಾಯಿಗೆ, ಅಂದರೆ ಪ್ರತಿಯೊಂದು ಪಾಸ್ನ ಮೇಲೂ ಕೂಡ ಭದ್ರತಾ ಠೇವಣಿಯನ್ನು 50 ರೂಪಾಯಿಯನ್ನು ಕಡಿತಗೊಳಿಸಿ ಇಂದಿನಿಂದ ಮೆಟ್ರೋ ಪ್ರಯಾಣಿಕರಿಗೆ QR ಟಿಕೆಟ್ಗಳನ್ನು ಪರಿಚಯಿಸಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ QR ಟಿಕೆಟ್ ಈಗಾಗಲೇ ಕೂಡ ಮೆಟ್ರೋದಲ್ಲಿ ಜಾರಿಯಲ್ಲಿರುವಂಥದ್ದು. ಅಂದರೆ ಒಮ್ಮೆ ಪ್ರಯಾಣ ಮಾಡುವಂತಹ ಟಿಕೆಟ್ಗೆ ಮಾತ್ರ QR ಕೋಡ್ಗಳನ್ನು ಪರಿಚಯಿಸಲಾಗಿತ್ತು. ಅಂದರೆ ಮೆಟ್ರೋ ಪಾಸ್ಗಳಿಗೆ QR ಟಿಕೆಟ್ಗಳನ್ನು ಪರಿಚಯಿಸಲಾಗಿರಲಿಲ್ಲ. ಇಂದಿನಿಂದ QR ಟಿಕೆಟ್ಗಳನ್ನು, ಅಂದರೆ ಪಾಸ್ಗಳಿಗೂ ಕೂಡ QR ಟಿಕೆಟ್ಗಳನ್ನು ಪರಿಚಯಿಸಿರೋದ್ರಿಂದ ಮೆಟ್ರೋ ಪ್ರಯಾಣಿಕರು ಕೂಡ ತುಂಬ ಸಂತಸವನ್ನು ವ್ಯಕ್ತಪಡಿಸಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, 3 ದಿನ, 5 ದಿನ, 1 ದಿನ ಈ ಥರ ಮೆಟ್ರೋ ಪ್ರಯಾಣಿಕರಿಗೆ ಎಲ್ಲೋ ಓಡಾಡಬೇಕಾಗಿರುತ್ತೆ, ಏನೋ ಕೆಲಸದ ನಿಮಿತ್ತವಾಗಿ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡಬೇಕಾಗಿರುತ್ತೆ. ಅವರಿಗೆ ಈ ಮೆಟ್ರೋ ಪಾಸ್ಗಳಿಂದ ತುಂಬ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಮೆಟ್ರೋ ಪ್ರಯಾಣಿಕರ ಅಭಿಪ್ರಾಯ. ಅಂದರೆ ಪಾಸ್ಗಳಿಗೂ ಕೂಡ ಮೆಟ್ರೋ ಕೌಂಟರ್ಗಳ ಹತ್ರ ನಿಂತ್ಕೊಂಡು, ಟಿಕೆಟ್ ಕೌಂಟರ್ನಲ್ಲಿ ನಿಂತ್ಕೊಂಡು ಅವನ್ನ ಖರೀದಿ ಮಾಡುವಂಥದ್ದು ಗಂಟೆಗಟ್ಟಲೆ ಈ ಥರದ್ದು ಸಮಸ್ಯೆ ಉಂಟಾಗ್ತಿತ್ತು. ಸೊ ಈಗ ನಮ್ಮ ಮೊಬೈಲ್ನಲ್ಲೇ, ಅಂದರೆ ಮೆಟ್ರೋದ ಆ್ಯಪ್ ಏನಿದೆ, ಅಧಿಕೃತ ಆ್ಯಪ್ನಲ್ಲಿ ಸದ್ಯ ಈಗ ಈ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆ್ಯಪ್ಗಳೇನಿದ್ದಾವೆ, ಟುಮ್ಕೋ ಇರ್ಬೋದು, ಬೇರೆ ಬೇರೆ ತರಹದ ಆ್ಯಪ್ಗಳಲ್ಲೂ ಕೂಡ ಈ ವ್ಯವಸ್ಥೆಯನ್ನು ಜಾರಿ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ BMRCL ಅಧಿಕಾರಿಗಳು ಹೇಳ್ತಿರುವಂಥದ್ದು. ಕೆಲವೊಂದಷ್ಟು ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು, ಇಂದಿನಿಂದ ನಮಗೆಲ್ಲೋ ಒಂದು ಕಡೆ ಪಾಸನ್ನು ಖರೀದಿಸಲಿಕ್ಕೆ ತುಂಬ ಸಹಾಯ ಆಗ್ತಿದೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಮತ್ತು ತಿಂಗಳ ಪಾಸನ್ನು ಕೂಡ ಇದೇ ರೀತಿಯಲ್ಲಿ ಪರಿಚಯಿಸಿದರೆ ಒಳ್ಳೆ
ಒಳ್ಳೆಯದು. ಅಂದರೆ ಒಟ್ಟಿಗೆ ತಿಂಗಳ ಪಾಸನ್ನು ಕೂಡ 1,500, 2,000, 3,000 ಈ ಥರದ್ದು ಒಂದು ಹಣವನ್ನು ಇಟ್ಟರೆ ನಾವು ಆ ತಿಂಗಳ ಪಾಸನ್ನು ಕೂಡ ಖರೀದಿ ಮಾಡ್ತೀವಿ. ಈ 1 ದಿನದ್ದು, 3 ದಿನದ್ದು, 5 ದಿನದ ಪಾಸನ್ನು ಏನೀಗ ಮೆಟ್ರೋದಲ್ಲಿ ಪರಿಚಯಿಸಿದ್ದೀರಾ, ಇದೇ ರೀತಿಯಲ್ಲಿ ನೀವು ಒಂದು ತಿಂಗಳಿನ ಪಾಸ್ ಅಂದರೆ ಈಗ BMTC ಇರ್ಬೋದು, KSRTC ಇರ್ಬೋದು, ತಿಂಗಳ ಪಾಸನ್ನು ಏನು ಪರಿಚಯಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಮೆಟ್ರೋದಲ್ಲಿ ಕೂಡ ಮಂತ್ಲಿ ಪಾಸನ್ನು ಪರಿಚಯಿಸಿದರೆ ಮೆಟ್ರೋ ಪ್ರಯಾಣಿಕರಿಗೆ ಒಂದಷ್ಟು ಅನುಕೂಲ ಆಗುತ್ತೆ. ಸಂಬಳ ಬಂದಂಥ ಸಂದರ್ಭದಲ್ಲಿ ಮಂತ್ಲಿ 1 ತಿಂಗಳದ ಹಣವನ್ನು ಪೇ ಮಾಡಿ ಪಾಸನ್ನು ತೆಗೆದುಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. 1 ದಿನದ್ದು, 3 ದಿನದ್ದು, 5 ದಿನದ್ದಾದರೆ ಮತ್ತೆ ರೀಚಾರ್ಜ್ ಮಾಡಲಿಕ್ಕೆ ಹಣ ಬೇಕಾಗತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಮೆಟ್ರೋ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH